ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಗಳು ನಿಮ್ಮ ನಿರೀಕ್ಷೆಗಿಂತ ದೊಡ್ಡದಾಗಿರುತ್ತೆ. ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಚಿಂತೆಗಳು ನಿಧಾನವಾಗಿ ದೂರವಾಗುತ್ತೆ. ದೇವರ ಕೃಪೆಯಿಂದ ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತೆ. ಆದರೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ಕೂಡ ನಿಮ್ಮ ಭವಿಷ್ಯದ ಮೇಲೆ ಪ್ರಭಾವ ಬೀರೋದ್ರಿಂದ ಆತುರ ಪಡದೆ ಯೋಚನೆ ಮಾಡಿ ಮುಂದುವರಿಯೋದು ಅತ್ಯಗತ್ಯವಾಗಿರುತ್ತೆ. ನಿಮ್ಮ ಸುತ್ತಮುತ್ತಲಿರ ಎಲ್ಲರೂ ಕೂಡ ನಿಮ್ಮ ಒಳ್ಳೆತನ ಬಯಸ್ತಾರೆ ಅಂತ ಭಾವಿಸಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಟ್ಟು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ನಿಮ್ಮ ಯೋಚನೆಗಳು, ಹಣಕಾಸಿನ ವಿಚಾರಗಳು ಅಥವಾ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ನಿಮ್ಮ ಮೌನವೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ಉದ್ಯೋಗದಲ್ಲಿರುವವರಿಗೆ ಮಹತ್ವದ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವ ಸಂದರ್ಭ ಬರಬಹುದು. ನೀವು ಪ್ರಾಮಾಣಿಕತೆ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಬಡ್ತಿ, ವೇತನ ಹೆಚ್ಚಳ ಅಥವಾ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕೆಲಸದ ಸ್ಥಳದಲ್ಲಿ ಅನಗತ್ಯ ವಾದಗಳನ್ನು ತಪ್ಪಿಸಿ ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ಪರಿಚಯ ಆಗಲಿ. ವ್ಯಾಪಾರದಲ್ಲಿರುವವರಿಗೆ ಹೊಸ ವ್ಯಾವಹಾರಿಕ ಸಂಪರ್ಕಗಳು ಲಾಭದಾಯಕವಾಗಿರುತ್ತೆ. ಬಹಳ ದಿನಗಳಿಂದ ನಿಂತಿದ್ದ ಯೋಜನೆಗಳು ಮತ್ತೆ ಆರಂಭ ಆಗ್ಬೋದು. ಆದರೆ ಯಾವುದೇ ಹೊಸ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆ ಪಡೆಯಿರಿ. ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸದೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕಬೇಡಿ. ಸಣ್ಣ ಎಚ್ಚರಿಕೆಯೇ ದೊಡ್ಡ ನಷ್ಟವನ್ನು ತಪ್ಪಿಸಬಹುದು. ಕುಟುಂಬದಲ್ಲಿದ್ದ ಮನಸ್ತಾಪಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಮನೆಯ ಹಿರಿಯರ ಸಲಹೆಯಿಂದ ದೊಡ್ಡ ಸಮಸ್ಯೆ ಕೂಡ ಸುಲಭವಾಗಿ ಪರಿಹಾರ ಆಗಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ. ಇನ್ನು ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಬರುವ ಸಾಧ್ಯತೆ ಇದೆ. ಮನೆಯಲ್ಲೊಂದು ಶುಭ ಸಮಾರಂಭ ಅಥವಾ ಸಂತಸದ ಸುದ್ದಿ ಎಲ್ಲರಿಗೂ ಕೂಡ ಹೊಸ ಉತ್ಸಾಹವನ್ನು ನೀಡುತ್ತೆ. ಹಣಕಾಸಿನ ವಿಷಯದಲ್ಲಿ ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಆದಾಯ ಹೆಚ್ಚಾದರೂ ಕೂಡ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸೋದು ಉತ್ತಮವಾಗಿರುತ್ತೆ. ಉಳಿತಾಯಕ್ಕೆ ಹೆಚ್ಚು ಆದ್ಯತೆ ನೀಡಿದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಭದ್ರತೆ ಮತ್ತಷ್ಟು ಬಲವಾಗುತ್ತೆ. ಯಾವುದೇ ಲಾಭದ ಯೋಜನೆಗೆ ಹಣ ಹೂಡುವ ಮೊದಲು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಹೆಚ್ಚು ಕೆಲಸದ ಒತ್ತಡದಿಂದ ದೇಹದಲ್ಲಿ ಆಯಾಸ, ಕುತ್ತಿಗೆ ನೋವು ಅಥವಾ ನಿದ್ದೆಯ ಸಮಸ್ಯೆಗಳು ಕಾಣಿಸಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ, ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಪ್ರತಿದಿನ ಸ್ವಲ್ಪ ಸಮಯ ಯೋಗ, ಧ್ಯಾನ ಅಥವಾ ನಡಿಗೆ ಮಾಡಿದರೆ ದೇಹ ಮತ್ತು ಮನಸ್ಸು ಎರಡೂ ಕೂಡ ಚೈತನ್ಯದಿಂದ ಇರುತ್ತೆ. ವೃಷಭ ರಾಶಿಯವರೇ, ಈ ಸಮಯದಲ್ಲಿ ದೇವರ ಮೇಲಿನ ನಿಮ್ಮ ಭಕ್ತಿ ಇನ್ನಷ್ಟು ಬಲವಾಗಲಿ. ಪ್ರತಿದಿನ ಬೆಳಿಗ್ಗೆ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ ದಿನವನ್ನು ಆರಂಭಿಸಿ. ಹಿರಿಯರ ಆಶೀರ್ವಾದವನ್ನು ಪಡೆದು ಯಾವುದೇ ಹೊಸ ಕೆಲಸವನ್ನು ಆರಂಭಿಸಿದರೆ ಯಶಸ್ಸು ನಿಮ್ಮ ಪಾಲಾಗುತ್ತೆ. ನಿಮ್ಮ ತಾಳ್ಮೆ, ಪ್ರಾಮಾಣಿಕತೆ ಮತ್ತು ನಿರಂತರ ಪರಿಶ್ರಮವೇ ನಿಮ್ಮ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಧೈರ್ಯವಾಗಿ ಮುಂದೆ ಸಾಗಿ. ಈ ಅವಧಿ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಗೌರವ ಮತ್ತು ನೆಮ್ಮದಿಯನ್ನು ತರುವ ಶುಭ ಸಮಯ ಅಂತಲೇ ಹೇಳ್ಬೋದು. ನೀವು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ನಮಗೆ ಈ ವಿಡಿಯೋ ಮಾಡೋದಕ್ಕೆ 8ರಿಂದ 10 ಟೈಮ್ ಅನ್ನೋದು ತೆಗೆದುಕೊಂಡಿರುತ್ತೆ. ಅದಕ್ಕೋಸ್ಕರ ಒಂದು ವಿಡಿಯೋಗೆ ಲೈಕ್ ಮಾಡಿ. ಜೈ ಮಾತಾ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ. ವೃಷಭ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆಯಲಿವೆ. ಮೊದಲಿಗೆ ಅವು ಸಾಮಾನ್ಯ ಅಂತ ಅನಿಸಿದ್ರು ಕೂಡ ನಂತರ ಅವೇ ನಿಮ್ಮ ಯಶಸ್ಸಿನ ಪ್ರಮುಖ ಕಾರಣ ಆಗುತ್ತೆ. ಆದ್ದರಿಂದ ಯಾವುದೇ ಅವಕಾಶವನ್ನು ಸಣ್ಣದಂತ ಭಾವಿಸಿ ಕೈ ಬಿಡಬೇಡಿ. ನಿಮ್ಮ ಅದೃಷ್ಟದ ಚಕ್ರ ಈಗ ನಿಧಾನವಾಗಿ ತಿರುಗಲು ಆರಂಭ ಆಗ್ತಾ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಸಂತಸದ ಕ್ಷಣಗಳನ್ನೋದು ಒಂದೊಂದಾಗಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಉದ್ಯೋಗಕ್ಕಾಗಿ ಕಾಯ್ತಾ ಇರೋರಿಗೆ ಶುಭ ಸುದ್ದಿಯ ಸೂಚನೆಗಳಿವೆ. ನೀವು ಕಳಿಸಿದ ಅರ್ಜಿಯ ಪ್ರತಿಕ್ರಿಯೆ ಬರಬಹುದು ಅಥವಾ ಹೊಸ ಸಂದರ್ಶನದ ಅವಕಾಶ ಕೂಡ ನಿಮಗೆ ಸಿಗಬಹುದು. ಆದ್ದರಿಂದ ಯಾವುದೇ ಒಂದು ಅವಕಾಶವನ್ನು ಸಣ್ಣದಂತ ಭಾವಿಸಬೇಡಿ. ನಿಮ್ಮ ಅದೃಷ್ಟದ ಚಕ್ರ ಈಗ ನಿಧಾನವಾಗಿ ತಿರುಗೋದಕ್ಕೆ ಆರಂಭಿಸಿದ್ದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಸಂತಸದ ಕ್ಷಣಗಳು ಒಂದೊಂದಾಗಿ ನಿಮ್ಮ ಜೀವನಕ್ಕೆ ಬರುತ್ತೆ. ಉದ್ಯೋಗದಲ್ಲಿ ಕಾಯ್ತಾ ಇರೋರಿಗೆ ಶುಭ ಸುದ್ದಿಯ ಸೂಚನೆಗಳಿವೆ. ನೀವು ಕಳಿಸಿದ ಅರ್ಜಿಗೆ ಪ್ರತಿಕ್ರಿಯೆ ಬರಬಹುದು ಅಥವಾ ಹೊಸ ಸಂದರ್ಶನದ ಅವಕಾಶ ಕೂಡ ನಿಮಗೆ ಸಿಗಬಹುದು. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಜೈ ಮಾತಾದಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಉದ್ಯೋಗಕ್ಕಾಗಿ ಕಾಯ್ತಾ ಇರೋರಿಗೆ ಶುಭ ಸುದ್ದಿ ಸಿಗುತ್ತೆ ಮತ್ತು ನಿಮ್ಮ ಮನೆಗೆ ಒಬ್ಬ ಹೊಸ ಅತಿಥಿಯ ಪ್ರವೇಶ ಆಗುತ್ತೆ. ಎಸ್ಪೆಷಲಿ ಈ ಆಗಸ್ಟ್ 10ರಂದು ಆ ಸಂಭ್ರಮ ಅನ್ನೋದು ಮಡುಗುಟ್ಟುತ್ತೆ.
ವ್ಯಾಪಾರದಲ್ಲಿ ಇನ್ನು ನಿಮಗೆ ಹೊಸ ಗ್ರಾಹಕರು ಅಥವಾ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ವ್ಯವಹಾರ ಮತ್ತೆ ಚೇತರಿಕೆ ಆಗಬಹುದು. ಆದರೆ ಯಾವುದೇ ಹೊಸ ನೀವು ಪಾರ್ಟ್ನರ್ಶಿಪ್ ಮಾಡಬೇಕಂದ್ರೆ ಆರಂಭಿಸುವ ಮೊದಲು ವ್ಯಕ್ತಿಯ ಬಗ್ಗೆ ಸಂಪೂರ್ಣ ಅವನು ಏನು ಅಂತ ಅವನ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ. ನಂಬಿಕೆ ಇರಲಿ, ಆದರೆ ಅತಿಯಾದ ನಂಬಿಕೆ ಇರಬಾರ್ದು. ನಿಮ್ಮ ಅನುಭವದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಂಡ್ರೆ ಲಾಭ ನಿಮ್ಮದಾಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಬಹಳ ದಿನಗಳ ನಂತರ ಒಬ್ಬರು ಸಂಬಂಧಿಕರೊಂದಿಗೆ ನಿಮಗೆ ಭೇಟಿಯಾಗುವ ಅವಕಾಶ ಕೂಡ ಬರಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಮನೆಯ ನೆಮ್ಮದಿಯನ್ನು ಹೆಚ್ಚಿಸುತ್ತೆ. ದಾಂಪತ್ಯ ಜೀವನದಲ್ಲಿ ಇದ್ದ ಸಣ್ಣ ಮನಸ್ತಾಪಗಳು ದೂರವಾಗಿ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತೆ. ಮಕ್ಕಳಿಂದ ಸಂತಸದ ಸುದ್ದಿ ಕೇಳಿ ಬರಬಹುದು. ವೃಷಭ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆಯಲಿವೆ. ಮೊದಲಿಗೆ ಅವು ಸಾಮಾನ್ಯ ಅಂತ ಅನಿಸಿದರೂ ಕೂಡ ನಂತರ ಅವೇ ನಿಮ್ಮ ಯಶಸ್ಸಿನ ಪ್ರಮುಖ ಕಾರಣ ಆಗುತ್ತೆ. ಆದ್ದರಿಂದ ಯಾವುದೇ ಅವಕಾಶವನ್ನು ಸಣ್ಣದಂತ ಭಾವಿಸಿ ಕೈ ಬಿಡಬೇಡಿ. ನಿಮ್ಮ ಅದೃಷ್ಟದ ಚಕ್ರ ಈಗ ನಿಧಾನವಾಗಿ ತಿರುಗಲು ಆರಂಭ ಆಗ್ತಾ ಇದೆ. ನೀವು ಬಹಳ ದಿನಗಳಿಂದ ಕಾಯ್ತಿದ್ದ ಸಂತಸದ ಕ್ಷಣಗಳನ್ನೋದು ಒಂದೊಂದಾಗಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಉದ್ಯೋಗಕ್ಕಾಗಿ ಕಾಯ್ತಾ ಇರೋರಿಗೆ ಶುಭ ಸುದ್ದಿಯ ಸೂಚನೆಗಳಿವೆ. ನೀವು ಕಳಿಸಿದ ಅರ್ಜಿಗೆ ಪ್ರತಿಕ್ರಿಯೆ ಬರಬಹುದು ಅಥವಾ ಹೊಸ ಸಂದರ್ಶನದ ಅವಕಾಶ ಕೂಡ ನಿಮಗೆ ಸಿಗಬಹುದು. ಆದ್ದರಿಂದ ಯಾವುದೇ ಒಂದು ಅವಕಾಶವನ್ನು ಸಣ್ಣದಂತ ಭಾವಿಸಬೇಡಿ. ನಿಮ್ಮ ಅದೃಷ್ಟದ ಚಕ್ರ ಈಗ ನಿಧಾನವಾಗಿ ತಿರುಗೋದಕ್ಕೆ ಆರಂಭಿಸಿದ್ದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಸಂತಸದ ಕ್ಷಣಗಳು ಒಂದೊಂದಾಗಿ ನಿಮ್ಮ ಜೀವನಕ್ಕೆ ಬರುತ್ತೆ. ಉದ್ಯೋಗದಲ್ಲಿ ಕಾಯ್ತಾ ಇರೋರಿಗೆ ಶುಭ ಸುದ್ದಿಯ ಸೂಚನೆಗಳಿವೆ. ನೀವು ಕಳಿಸಿದ ಅರ್ಜಿಗೆ ಪ್ರತಿಕ್ರಿಯೆ ಬರಬಹುದು ಅಥವಾ ಹೊಸ ಸಂದರ್ಶನದ ಅವಕಾಶ ಕೂಡ ನಿಮಗೆ ಸಿಗಬಹುದು. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಮಾತಾದಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಉದ್ಯೋಗಕ್ಕಾಗಿ ಕಾಯ್ತಾ ಇರೋರಿಗೆ ಶುಭ ಸುದ್ದಿ ಸಿಗುತ್ತೆ ಮತ್ತು ನಿಮ್ಮ ಮನೆಗೆ ಒಬ್ಬ ಹೊಸ ಅತಿಥಿಯ ಪ್ರವೇಶ ಆಗುತ್ತೆ. ಎಸ್ಪೆಷಲಿ ಈ ಆಗಸ್ಟ್ 10ರಂದು ಆ ಸಂಭ್ರಮ ಅನ್ನೋದು ಮಡುಗುಟ್ಟುತ್ತೆ. ವ್ಯಾಪಾರದಲ್ಲಿ ಇನ್ನು ನಿಮಗೆ ಹೊಸ ಗ್ರಾಹಕರು ಅಥವಾ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ವ್ಯವಹಾರ ಮತ್ತೆ ಚೇತರಿಕೆ ಆಗಬಹುದು. ಆದರೆ ಯಾವುದೇ ಹೊಸ ನೀವು ಪಾರ್ಟ್ನರ್ಶಿಪ್ ಮಾಡಬೇಕಂದ್ರೆ ಆರಂಭಿಸುವ ಮೊದಲು ವ್ಯಕ್ತಿಯ ಬಗ್ಗೆ ಸಂಪೂರ್ಣ ಅವನು ಏನು ಅಂತ ಅವನ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ. ನಂಬಿಕೆ ಇರಲಿ, ಆದರೆ ಅತಿಯಾದ ನಂಬಿಕೆ ಇರಬಾರ್ದು. ನಿಮ್ಮ ಅನುಭವದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಂಡ್ರೆ ಲಾಭ ನಿಮ್ಮದಾಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಬಹಳ ದಿನಗಳ ನಂತರ ಒಬ್ಬರು ಸಂಬಂಧಿಕರೊಂದಿಗೆ ನಿಮಗೆ ಭೇಟಿಯಾಗುವ ಅವಕಾಶ ಕೂಡ ಬರಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಮನೆಯ ನೆಮ್ಮದಿಯನ್ನು ಹೆಚ್ಚಿಸುತ್ತೆ. ದಾಂಪತ್ಯ ಜೀವನದಲ್ಲಿ ಇದ್ದ ಸಣ್ಣ ಮನಸ್ತಾಪಗಳು ದೂರವಾಗಿ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತೆ. ಮಕ್ಕಳಿಂದ ಸಂತಸದ ಸುದ್ದಿ ಕೇಳಿ ಬರಬಹುದು.